ಎಜೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಕ್ಕೇರಿ ತಾಲೂಕು ಘಟಕದಿಂದ ರಾಜ್ಯ ಮಟ್ಟದ ರೈತ ಜಾಗೃತಿ ಸಮಾವೇಶ, ರೈತ ದಿನಾಚರಣೆ ಹಾಗೂ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರಿಗೆ ಸನ್ಮಾನಿಸಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದೆ. ಬೆಳಗ್ಗೆ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಸಂಕೇಶ್ವರ ನಗರದ ಎಪಿಎಂಸಿ ಆವರಣದವರೆಗೆ ಟ್ರ್ಯಾಕ್ಟರ್, ಎತ್ತಿನ ಗಾಡಿ, ಬೃಹತ್ ಮೆರವಣಿಗೆ ತೆಗೆಯಲಾಗಿದೆ. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ರೈತ ಗೀತೆ ಹಾಡುವುದರ ಮೂಲಕ ಜ್ಯೋತಿ ಹಚ್ಚಿ ನೇಗಿಲಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಅದಾದ ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಚಿನ್ನಪ್ಪ ಪೂಜಾರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮತ್ತು ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಸರಿಯಾಗಿ ಕೊಡದೆ ಹೋದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಒಂದು ಕೃಷಿ ಮಾರುಕಟ್ಟೆ ಈ ಎಪಿಎಂಸಿಗೆ ಬರಬೇಕು ಅನ್ನುವಂಥದ್ದನ್ನು ಇವತ್ತೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿ ಇವತ್ತು ವ್ಯಾಪಾರಸ್ಥರು, ನಾವು, ಕೆಲವು ಜನ ಎಲ್ಲರೂ ಕೂಡ ಭಾಳಷ್ಟು ಇವತ್ತು ಯಾಕಂತಂದ್ರೆ ಇದು ಯಾರಿಗೂ ತಿಳಿತಿರಂಗಿಲ್ಲ ವಿಷಯ. ಎಲ್ಲರಿಗೂ ಒಂದು ಲೈನ್ಗೆ ಬರೋ ಮಟ್ಟ ನಾವೆಲ್ಲರೂ ಕೂಡ ಗಲಾಟೆಯನ್ನು ಮಾಡಿದ್ದೀವಿ. ಆದರೆ ಕೂಡ ಕೊನೆಗೆ ಅವರೆಲ್ಲರೂ ವ್ಯಾಪಾರಸ್ಥರ ನಮಗೆಲ್ಲ ವಿಚಾರನ ತಿಳಿದುಕೊಂಡು ನಮಗೆಲ್ಲ ಕೂಡ ಬೆಂಬಲ ಕೊಟ್ಟ ಅವರೆಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಇಲ್ಲರಿ ನೀವು ಹೋರಾಟ ಮಾಡೋದು ಒಳ್ಳೆಯದೈತಿ, ನಾವು ಕೂಡ ಬರ್ತು ಅಂತೇಳಿ ಇವತ್ತು ಎಲ್ಲರೂ ನಮ್ಮ ಕಮ್ನೂರಿ ಅವರು ಇರ್ಬೋದು, ಸುನೀಲ್ ಅವರು ಇರ್ಬೋದು, ಅವ್ರದ್ದೆಲ್ಲ ಬಳಗ ಭಾಳ ಐತಿ, ಎಲ್ಲರದ್ದು ಹೆಸರು ಹೇಳೋಕ್ಕಾಗೋದಿಲ್ಲ. ಈ ಎಲ್ಲ ಬಳಗ ಕೂಡಿ ಇವತ್ತು ಇಲ್ಲಿ ವ್ಯಾಪಾರ ಚಟುವಟಿಕೆ ಮಾಡಿದರು. ನಮಗೂ ಕೂಡ ಎಲ್ಲ ಇವತ್ತು ಸಂತೋಷ ತಂದೈತಿ. ದಯವಿಟ್ಟು ಎಲ್ಲರೂ ನಮ್ಮ ವ್ಯಾಪಾರಸ್ಥರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೂ ಕೂಡ ಅವರ ನೀರಾವರಿ ಇಲ್ಲ. ಸುಮಾರು ಹುಕ್ಕೇರಿ ತಾಲೂಕದಾಗ 2 ಡ್ಯಾಮ್ ಅದಾವಿಲ್ರಿ, 2 ಡ್ಯಾಮ್ ಅದಾವು. ಹುಕ್ಕೇರಿ ತಾಲೂಕದಾಗಿನವರು ಭೂಮಿ ಕೊಟ್ಟ ಇವತ್ತು ಬಾಗಲಕೋಟೆ, ಬೆಳಗಾಂ ಜಿಲ್ಲೆ, ಸುಮಾರು 2 ಜಿಲ್ಲೆಗಳು 20-30 ತಾಲೂಕುಗಳು ಇವತ್ತು ನೀರಾವರಿಯನ್ನು ಅನುಭವಿಸುತ್ತಾರೋ. ಹುಕ್ಕೇರಿ ತಾಲೂಕದಾಗ ಇಲ್ಲಿ ಹಳ್ಳಿಗಳಿಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ಇವತ್ತು ಭೂಮಿಯನ್ನು ಫಲವತ್ತತೆ ಮಾಡಲಿಕ್ಕೆ ನೀರಿಲ್ಲ. ಆಗಬೇಕಾಗಿತ್ತು, ಅದು ಎಂದೂ ಆಗಬೇಕಾಗಿತ್ತು. ಮೊದಲ ಆದ್ಯತೆಯನ್ನು ಆ ಕಡೆ ಕೊಡದ ಎಲ್ಲ ತಾಲೂಕುಗಳಿಗೆ ಫಸ್ಟ್ ಈ ಹುಕ್ಕೇರಿಯನ್ನು ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿ. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ರೈತ ಮುಖಂಡರು, ರೈತ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತನ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.